ಈಗ ಎಂ ಬಿ ಪಾಟೀಲ್ ಹೇಳಿದ್ರು ಇಲ್ಲ 600 ಎಕರೆ ಇದೆ ಅಂತ ಹೇಳಿ ನಿಮ್ಮ ತಾಯಿಯವ್ರ ಹೆಸರನ್ನ ಅಲ್ಲೇನೇ ಇದೆ, ಅದಕ್ಕೆ ಅವ್ರು ರೀತಿ ಮಾಡ್ತಾ ಇದ್ದಾರೆ. 600 ಎಕರೆ ಜಮೀನಿದೆ, ಅವ್ರದೇ ಸ್ವಂತಕ್ಕೆ ಇದೆ ಅಂತ ಹೇಳಿದ್ರು. ಅದಕ್ಕೆ ನೀವು ಕೂಡ ರಿಯಾಕ್ಟ್ ಮಾಡಿದ್ರು, ಬಿಡದಿಲ್ಲ ಅಲ್ಲೇ ನಿಮ್ಮದೇ ಇದೆ ಅಂತ ಹೇಳಿ. ಅದಕ್ಕೆ ಅಷ್ಟಿದೆ ಎಷ್ಟಿದೆ ಸರ್ ಅಂತ ಇದೆಯಾ, ಅದ್ರ ಸೊಬ್ಬನೇ ಈ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ನಾನು ಇದನ್ನು ಬಿಡದಿನಲ್ಲೇ ಮಾತಾಡಿದ್ದೀನಿ. ಬಹುಶಃ ಅವ್ರು ಕೊಟ್ಟಂಥ ಹೇಳಿಕೆಗೆ ಇಲ್ಲ ನನಗೆ ಮಾಹಿತಿ ಕೊರತೆ ಇತ್ತು, ನನಗೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಅವ್ರ ಮೇಲೆ ಮತ್ತೆ ನಾನು ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅಲ್ಲಿ ನಮ್ಮದು ನಮ್ಮ ತಾಯಿದು ಎಷ್ಟು ಎಕರೆ ಜಮೀನಿದೆ, ಅದು ಕೃಷಿ ಭೂಮಿಯಾಗಿ ಎಷ್ಟು ವರ್ಷದಿಂದ ನಾವು ಅಲ್ಲಿ ಕೃಷಿ ಮಾಡ್ಕೊಂಡು ಬಂದಿದ್ದೀವಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಜನಗಳಿಗೆ ಗೊತ್ತಿದೆ. ಹಾಗಾಗಿ ಅದಕ್ಕೆ ಮತ್ತೆ KIDB ಸಚಿವರು ಅವ್ರ ಇನ್ಫಾರ್ಮೇಷನ್ ಇತ್ತಾ ಅಥವಾ ಇದೇನಾದರೂ ಇಲ್ವಾ ಅಂತ ಸರ್ ಅಷ್ಟು ಮಿಸ್ಇನ್ಫಾರ್ಮೇಷನ್ನು ನನಗಾಗಿದೆ. ನಾನು ವಿಷಾದ ವ್ಯಕ್ತಪಡಿಸ್ತದೇನೋ 100 ಎಕರೆ ಅಂದಿದ್ರು. 100 ಎಕರೆ ಅಲ್ಲಪ್ಪ, ಇರೋದು 36 ಎಕರೆ ಇದೆ. ಅದು ಇವತ್ತಿಂದ ಅಲ್ಲ, ಹಲವಾರು ದಶಕಗಳಿಂದ ತಗೊಂಡಿರ್ತಕ್ಕಂಥದ್ದು. ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರ ತಲೆಯಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂದು ಡೈರಿ ಮಾಡಬೇಕು, ಯಾಕೆಂದರೆ ಅಲ್ಲಿ ಹೈನುಗಾರಿಕೆ ಭಾಳ ಹೆಚ್ಚಾಗಿ ನಡೀತದೆ. ಅಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಆಗಬೇಕು ರೈತರಿಗೆ ಅನ್ನೋದು, ಒಂದು ಡೈರಿ ಮಾಡಬೇಕು ಅನ್ನೋದು, ಒಂದು ಡೈರಿ ಪ್ರಾಡಕ್ಟ್ ಮಾಡಬೇಕು, ಅದರಲ್ಲಿ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸ್ ಮಾಡಬೇಕು ಅನ್ನೋದು. ಉದಾಹರಣೆಗೆ ಹೆರಿಟೇಜು ಇವೆಲ್ಲ ನೀವು ನೋಡ್ಬೋದು. ಆ ರೀತಿ ಮಾಡಬೇಕು ಅಂತ ಒಂದು ಮಿಷಿನ್ರಿನೂ ಕೂಡ ಖರೀದಿ ಮಾಡಿದ್ವಿ ಕೋವಿಡ್ ಟೈಮಲ್ಲಿ. ತದನಂತರ ರಾಜಕೀಯದ ಒತ್ತಡಗಳು ಮಾಡೋಕ್ಕಾಗಿಲ್ಲ. ಅದು ಬಿಟ್ಟರೆ ಅಲ್ಲಿ ಯಾವುದು ಏನು ಕಮರ್ಷಿಯಲ್ ಕಟ್ಟಡ ಕಟ್ಟಿಲ್ಲ, ಯಾವುದು ಲೇಔಟ್ ಮಾಡಿಲ್ಲ. ನಾವು ರಿಯಲ್ ಎಸ್ಟೇಟ್ ಅವರಲ್ಲ, ನಾವು ರೈತರ ಮಕ್ಕಳು. ಥ್ಯಾಂಕ್ ಯು. FIR ಹಾಕೋದ್ರ ಮೂಲಕ ರೈತರನ್ನ ನಾವು ಕೈ ಕಟ್ಟೆ ಹಾಕ್ತೀವಿ, ಎದುರಿಸ್ತೀವಿ, ಬೆದರಿಸ್ತೀವಿ ಅಂತಕ್ಕಂಥ ಉದ್ದಟತನದಿಂದ ನಡ್ಕೊಳ್ತಾ ಇರ್ತಕ್ಕಂಥ ಈ ಸರ್ಕಾರ ಬಹುಶಃ ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ರೈತಾಪಿ ವರ್ಗ ತಿರುಗಿಬಿದ್ರೆ ಬಹುಶಃ ಯಾವ ಸರ್ಕಾರಗಳು ಹೆಚ್ಚಿನ ಕಾಲ ಉಳಿಲಿಕ್ಕಾಗೋದಿಲ್ಲ. ಅದು ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಈ ಸರ್ಕಾರದ ಪತನಕ್ಕೆ ರೈತರು ಅವರ ಎದೆ ಮೇಲೆ ಏನು ಮರಣಶಾಸನವನ್ನು ಬರೀಲಿಕ್ಕೆ ಹೊರಟಿದ್ದಾರೆ ಈ ರಾಜ್ಯ ಸರ್ಕಾರ. ಅದರ ವಿರುದ್ಧವಾಗಿ ರೈತರು ಧ್ವನಿ ಎತ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಇವತ್ತು ಜನತಾದಳ ಪಕ್ಷನ ನಾನೊಂದು ಮಾತು ಹೇಳ್ತೀನಿ, ಬಿಡದಿ ವಿಚಾರ ಬಗ್ಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಭಾಳ ಸಂಘಟನೆಗಳು ಅವರು ಇವರು ಎಲ್ಲ ಭಾಳ ಭೇಟಿ ಕೊಟ್ಟು ಜೊತೆಲಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ಮೊದಲನೇ ದಿನದಿಂದನೂ ಕೂಡ ಜನತಾದಳ ಪಕ್ಷ ಒಂದು ಇಲ್ಲಿ ಕುಮಾರಸ್ವಾಮಿ ಅವರಾಗಲಿ, ನಾನಾಗಲಿ, ಬಾಬಣ್ಣ ಅವರಾಗಲಿ, ಅಲ್ಲಿರ್ತಕ್ಕಂಥ ಜಿಲ್ಲೆ ನಾಯಕರಾಗಲಿ ಒಂದೇ ಹೇಳಿರೋದು, ಇಫ್ ಎಟ್ ಆಲ್ ಕನ್ಸೆಂಟು 80% ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಏನು ಹೇಳ್ತಾ ಇದ್ದಾರೆ, ರೈತರು ಕೊಡೋ ಅಂಥದ್ದಕ್ಕೆ ಏನಾದರೂ ಮುಂದೆ ಬಂದು ಕೊಡ್ತಾರೆ ಅನ್ನೋದಾದರೆ, ಅವ್ರ ಒಪ್ಪಿಗೆ ಇದೆ ಅನ್ನೋದಾದರೆ ನಾವು ತಕರಾರು ಎತ್ತಲ್ಲ. ವಿ ಆರ್ ನಾಟ್ ಅಗೇನ್ಸ್ಟ್ ಡೆವಲಪ್ಮೆಂಟ್, ಅಭಿವೃದ್ಧಿಯ ವಿರೋಧಿಗಳಲ್ಲ. ಆದರೆ ಕನ್ಸೆಂಟು 90ರಿಂದ 95% ಸಹಿ ಆಗ್ತಕ್ಕಂಥದ್ದಕ್ಕೆ ರೈತರ ವಿರೋಧ ಇದೆ. ಇದ್ರ ಬಗ್ಗೆ ಹೆಚ್ಚಾಗಿ ರಾಜ್ಯ ಸರ್ಕಾರ ಉತ್ತರ ಕೊಡಬೇಕು. ಸರಿ.